ಈ ಸೃಷ್ಟಿ ಎಂಥ ವಿಸ್ಮಯ, ಅದು ಯಾರಿಗೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್, ಅಲ್ವಾ? ನಮ್ಮ ಜೀವನದಲ್ಲಿ ನಾವೇನೇ ಸಾಧನೆ ಮಾಡಿದ್ರು, ನಾವು ಏನೇ ಒಂದು ಟೆಕ್ನಾಲಜಿ ಕಂಡಿಡಿದ್ರು, ಒಂದು ರೋಬೋ ಕಂಡಿಡಿದ್ರು, ನಾವು ಜಗತ್ತಿಗೆ ಸಾರೋದಕ್ಕೆ ಇಷ್ಟಪಡ್ತೀವಿ. ನಾವು ಕಂಡಿಡ್ದು ಅಂತ 100 ಸರಿ ಹೋಗಿ ಹೇಳ್ತೀವಿ, ಜನ ಕಾಣುವಂಗೆ ನಾವು ಕುಣಿತೀವಿ. ಆದರೆ ದೇವರು ತಾನು ಕಂಡಿಡ್ತದ್ದನ್ನು ಯಾರಿಗೂ ಹೇಳಲ್ಲ. ಈ ಜಗತ್ತನ್ನೇ ಅವನು ರಚನೆ ಮಾಡ್ದ, ಬಟ್ ನಾನು ಮಾಡಿದೆ ಅಂತ ಯಾವತ್ತೂ ಹೇಳಿಲ್ಲ. ಅದರ ಒಂದು ಎಕ್ಸಾಂಪಲ್ಲು ಸ್ನೇಕ್ ಅಂದರೆ ಹಾವು ತಾನು ತಿಂಗಳು ವರ್ಷಗಳು ಆದಮೇಲೆ ಅದು ಚರ್ಮ ಬಿಡುಗಡೆ ಮಾಡ್ತದೆ. ಆವಾಗವಾಗ ಅದ್ರ ಚರ್ಮ ಹುರುಪೇನ ಈಚೆಗೆ ತೆಗೆದು ಹೋಗುತ್ತೆ. ಅದನ್ನು ನಾವು ಪೊರೆ ಅಂತ ಕರಿತೀವಿ. ಅದಕ್ಕೆ ಕಣ್ಣಿರುತ್ತೋ ಇಲ್ವೋ, ಕಾಲಿಲ್ಲ, ಆದರೂ ಅದ್ರ ಜೀವನ ಮಾಡ್ತಿದೆ. ಆದರೆ ದೇವರು ಕೊಟ್ಟ ಭಿಕ್ಷೆ ಇರ್ಬೋದು. ಅದು ಚರ್ಮನ ಬಿಡುತ್ತೆ ಫ್ರೆಂಡ್ಸ್. ಅದು ಹೇಗಿರುತ್ತೆ ಗೊತ್ತಾ? ಅದ್ರ ಟೈಮಲ್ಲಿ ಅದೆಷ್ಟು ಕಷ್ಟಪಡುತ್ತೆ, ಮೈ ಜುಮ್ಮನತ್ತೆ. ಬಟ್ ನಾನು ಹೊರಗಡೆ ಕೂತ್ಕೊಂಡಿದ್ದೆ. ಕುಂತಿರ್ತಕ್ಕಂಥ ಟೈಮಲ್ಲಿ ನಮ್ಮ ಮೇಕೆ ಬಂತು. ಅದು ಏನೋ ಹುಲ್ಲು ತಿಂತಾಯಿತು, ಸಡನ್ನಾಗಿ ಓಡೋಯ್ತು. ಬಟ್ ಆದರೆ ಒಂದು ಹುಡುಗಿ ಬಂದು ಅಲ್ಲಿ ಹಾವಿದೆ ಅಂತು. ನಾನು ನಂಬಿಲ್ಲ, ನನ್ನ ಕಣ್ಣು ಕಾಣಿಸ್ಲೇ ಇಲ್ಲ. ಬಟ್ ಅದು ಗಿಡವೆಲ್ಲ ಶೇಕ್ ಆಗ್ತಾಯಿತ್ತು. ಏನು ಶೇಕ್ ಆಗ್ತಿದೆಯಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ. ಗಾಳಿ ಬೀಸ್ತಿದೆಯಲ್ಲ ಅದಕ್ಕೆ ಅಂದ್ಕೊಂಡೆ. ಆಮೇಲೆ ಅದು ಅಷ್ಟು ದೂರ ಹೋಗಿ ರೋಡ್ ದಾಟ್ತು. ಏನು ಶೈನಿಂಗ್ ಹೊಡಿತಿದೆ ಅಂದರೆ ನನಗೆ ಒಂಥರ ಶಾಕು. ನನ್ನ ಕೈ ಇದೆಯಲ್ಲ ಅಷ್ಟಪ್ಪ ಇದೆ. ಆಮೇಲೆ ಅಷ್ಟು ದೂರ ಹೋಗಿ ಒಂದು ತೋಟದ ಕಡೆ ಹಿಂಗೆ ತಲೆ ಎತ್ತಿ ಒಂದು 5 ಫೀಟ್ 3 ಫೀಟು ಉದ್ದದಲ್ಲಿ ಹಿಂಗೆ ತಲೆ ಎತ್ತಿ ನೋಡ್ತಾ ಇದೆ. ಇದೇನಪ್ಪ ಹಿಂಗೆಲ್ಲ ಸ್ನೇಕ್ ಮೇಲೆ ತಲೆ ಎತ್ಕೊಂಡು ನೋಡ್ತಿದ್ದೀರಾ ಅಂತ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಭಯನೂ ಇರುತ್ತೆ. ಅದು ಮೂವ್ ಆಯಿತು. ಆಮೇಲೆ ಸತ್ತೆ ಪೇಪರ್ಸ್ ಅವು ಗಿಡ ಒಣಗಿದೆ. ಬೆಂಕಿ ಹಚ್ಚೋಣ ಅಂತ ಹೋದರೆ ಅಲ್ಲಿ ನೋಡಪ್ಪ, ಅಲ್ಲಿದೆ ಒಂದು ಪೊರೆ. ಆ ಪೊರೆ ವಿಡಿಯೋ ಇವಾಗ ಹಾಕ್ತೀನಿ. ಅದು ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ. ನೋಡ್ತಾ ಇದ್ದೀರಲ್ವಾ, ಇದೆ ಹಾವಿನ ಚರ್ಮ ಅಂದರೆ ಪೊರೆ. ಅಂದರೆ ಹೊಸ ಚರ್ಮ ಬಂದಾಗ ಹಳೆಯ ಚರ್ಮನ ಬಿಟ್ಬಿಡ್ತವೆ. ಗಿಡಗಳು, ಗಟ್ಟಿಯಾಗಿರ್ತಕ್ಕಂಥ ಸಸ್ಯ, ಮರಗಳು, ಈ ಥರ ಕೊಂಬೆಗಳು, ಈ ಥರ ಏನೇನು ಇರುತ್ತೋ ಅದ್ರ ಮಧ್ಯೆ ಹೋಗಿ ಸಿಕ್ಕಾಕೊಂಡು ಒದ್ದಾಡಿ ಆ ಚರ್ಮನ ಬಿಡ್ತವೆ. ಅದು ಬಿಡ್ಬೇಕಾದ್ರೆ ಅವುಗಳು ತುಂಬ ಶ್ರಮ ಆಗ್ತವೆ. ಬಟ್ ಈ ಚರ್ಮನ ನಮ್ಮ ಕಡೆ ನಾಯಿಗೆಲ್ಲ ತಿನ್ನಿಸ್ತಾರೆ, ತುಂಬ ಶಾರ್ಪ್ ಆಗಲಿ ಅಂತ. ನೋಡಿ ಎಷ್ಟು ಉದ್ದ ಇದೆ. ಹಾಗೆ ಕೆಲವು ಮಂತ್ರಗಳಿಗೂ ಹಾಕ್ತಾರೆ. ಬಟ್ ಇದು ನಾಗರ ಹಾವಿನ ಪೊರೆ ಆಗಿತ್ತು. ಈಗ ನಾನು ಹೊರಗಡೆ ಕೂತ್ಕೊಂಡಿದ್ದೆ. ಆ ಕೂತ್ಕೊಂಡಿರೋ ಟೈಮಲ್ಲೇ ಹಾವು ಪಾಸಾಯಿತು. ಏನು ಇಷ್ಟು ಉದ್ದ ಇದೆಯಲ್ಲ, ತಲೆ ಎತ್ಕೊಂಡು ಹೋಗ್ತಿದೆಯಲ್ಲ ಅಂದ್ಕೊಂಡೆ. ಅದು ಸ್ವಲ್ಪ ಹೊತ್ತಲ್ಲಿ ಪಕ್ಕದಲ್ಲಿ ಬೆಂಕಿ ಹಾಕಿದ್ವಿ. ಆ ಟೈಮಲ್ಲಿ ಒಂಥರ ವೈಟ್ಗೆ ಕಾಣಿಸ್ತು. ಏನಪ್ಪ ಇದು ಒಂಥರ ಹತ್ರ ಹೋಗಿ ನೋಡಿದ್ರೆ ಹಾವು ಪೊರೆ ಬಿಟ್ಟಿದೆ. ನಮ್ಮ ಮೇಕೆ ಕೂಡ ಅಲ್ಲೇ ಮೇಯ್ತಾಯಿತ್ತು. ಅದು ನೋಡಿ ಅಂತ ಹೆದರ್ಕೊಂಡು ಹೋಯ್ತು ಅನಿಸುತ್ತೆ. ಸ್ವಲ್ಪ ದೂರ ಹೋಗಿ ಮೇಯ್ತಾಯಿತ್ತು. ಹಾಗೂ ಅಬ್ಸರ್ವ್ ಮಾಡಿಲ್ಲ. ಬಟ್ ಹತ್ರ ಹೋದಾಗ ನನಗೆ ಶಾಕ್ ಆಗಿದೆ. ಇಷ್ಟು ದಪ್ಪ ಹಾವಿದೆಯಲ್ಲಪ್ಪ ಅಂತ ಅಂದ್ಕೊಂಡೆ. ಒಂದು 5 ನಿಮಿಷ ಮುಂದೆ ಹೋಗ್ಬಿಟ್ಟಿದ್ರೆ ನಾನೇ ಅದ್ರ ಪಕ್ಕ ಹೋಗಿ ಕಚ್ಚಿಸ್ಕೊಬಿಡ್ತಿದ್ನೇನೋ. ಏನೋ ದೇವ್ರ ದಯೆ, ಸ್ವಲ್ಪ ದೂರದಲ್ಲೇ ನಿಂತಿದೆ ಮೇಕೆ, ದೂರ ಹೋಯ್ತು ಅಂತ ಆ ಕಡೆ ಹೋಗ್ಬಿಟ್ಟೆ. ಅದರಿಂದ ನಾನು ಸೇಫ್ ಆದೆ. ಇಲ್ಲ ಅಂಥ ಟೈಮಲ್ಲಿ ಅವು ಹತ್ರ ಬಂದು ಕಚ್ಚೋ ಚಾನ್ಸಸ್ ಕೂಡ ಇರ್ತವೆ ಭಯದಿಂದ. ಸೊ ನೀವು ಹುಷಾರಾಗಿರಿ. ಇಂಥವೆಲ್ಲ ಪ್ರಕೃತಿ ವಿಸ್ಮಯಗಳು ಇವೆಲ್ಲ. ನೋಡಿದ್ರಲ್ವಾ ಪೊರೆ ಹೆಂಗಿದೆ ಅಂತ. ಮನುಷ್ಯ ಅವನ ಚರ್ಮನ ಸುಲಿಯೋದಕ್ಕಾಗಲ್ಲ, ತೆಗಿಯೋದಕ್ಕಾಗಲ್ಲ. ಅವನ ಕೊಳೆನ ಒಂದು ಕಲ್ಲಿಂದ ಯಂತ್ರದಿಂದಲೂ ಅದು ತೆಕ್ಕೊಳ್ತಾನೆ. ಆದರೆ ಅದು ತನ್ನ ಪೊರೆನೇ ತೆಗೆದು ಹೊರಗಡೆ ಬಿಸಾಕ್ಬಿಡುತ್ತೆ. ಅದ್ರ ಟೈಮಲ್ಲಿ ಅದು ಎಷ್ಟು ಕಷ್ಟಪಡುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಅದ್ರ ಕಷ್ಟ ಅದಕ್ಕೆ ಗೊತ್ತು. ಆದರೆ ಪೊರೆ ಅದೆಷ್ಟು ಅದ್ಭುತ ಅಂದರೆ ಅದನ್ನು ಏನು ಕೆಲವು ವಿಚಾರಗಳಲ್ಲಿ ಉಪಯೋಗ ಕೂಡ ಮಾಡ್ತಾರೆ. ತಾಯಿ ತಕ್ಕಿರ್ಬೋದು, ಮಾಂತ್ರಿಕ ಶಕ್ತಿಗೂ ಉಪಯೋಗ ಮಾಡ್ತಾರೆ ಅಂತ ಅನಿಸ್ತದೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾಯಿಗಳಿಗೆ ತಿನ್ನಿಸ್ತಾರೆ, ನಾಯಿ ತುಂಬ ಸ್ಟ್ರಾಂಗ್ ಆಗಲಿ ಅಂತ. ಈ ಥರ ಅದರಿಂದನೂ ಉಪಯೋಗ ಅಂತೂ ತುಂಬಾ ಇದೆ. ಇದು ಎಲ್ಲಾದರೂ ನಿಮಗೂ ಕಾಣಿಸುತ್ತಾ? ನೋಡಿದ್ದೀರಾ? ಕಮೆಂಟ್ ಮಾಡಿ ನೋಡೋಣ.